Hi, hello, namaskara. Welcome back to my YouTube channel. ನಾನು ಕಾವ್ಯ ಫ್ರಮ್ ಮಂಡ್ಯ. ಸೊ 21 ಡೇಸ್ ಡೈಲಿ ಬ್ಲಾಗ್ ಚಾಲೆಂಜ್ನ ಡೇ 17ಗೆ ಎಂಟರ್ ಆಗಿದ್ದೀನಿ ಸಕ್ಸಸ್ಫುಲಿ ಆ್ಯಂಡ್ ವಿತೌಟ್ ಎನಿ ಡಿಲೇ ಡೈಲಿ ಅಪ್ಲೋಡ್ ಮಾಡ್ತಾ ಬರ್ತಾಯಿದ್ದೀನಿ. ಸೊ ಇದು ಒಂದು ರೀತಿ ಹೆಮ್ಮೆ ಪಡುವಂಥ ವಿಷಯ, ಯಾಕಂದರೆ ಅಷ್ಟು ಸೋಂಬೇರಿತನದಿಂದ ವೀಡಿಯೋ ಮಾಡಿದ್ರೂ ಎಡಿಟ್ ಮಾಡೋಕ್ಕೆ ತುಂಬ ಸೋಮಾರಿತನ ಮಾಡ್ತಿದ್ದೆ. ಬಟ್ ಇವಾಗಂತೂ ಅದು ಹೆಂಗೆ ಆಗ್ತಾಯಿದೆ ಅಂತ ಗೊತ್ತಿಲ್ಲ. ಬಟ್ ಡೈಲಿ ಅದೇ ಟೈಮ್ಗೆ ಅಪ್ಲೋಡ್ ಮಾಡ್ತಾ ಬರ್ತಾಯಿದ್ದೀನಿ. ಬಟ್ ವ್ಯೂಸ್ ಅಂತೂ ಬರ್ತಾನೆ ಇಲ್ಲ ಅಂತಲೇ ಹೇಳ್ಬೋದು, ಗೊತ್ತಿಲ್ಲ ಯಾಕೆ ಅಂತೇಳಿ. ಹಾಗೆ ಇಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ, ಅಮ್ಮಂಗೆ ಬೆಳಗ್ಗೆನೇ ತಲೆನೋವು ಶುರು ಆಗಿಬಿಟ್ಟಿತ್ತು. ಅದಕ್ಕೆ ಸ್ವಲ್ಪ ತಣ್ಣೀರು ಬಟ್ಟೆ ಇಡೋಣ ತಲೆಗೆ ಹಣೆ ಮೇಲೆ ಅಂತೇಳಿ ಮಾಡ್ತಾಯಿದ್ದೆ. ಯಾಕಂದರೆ ಹೀಟ್ ಜಾಸ್ತಿ ಆದಾಗ ತಲೆನೋವು ಬರುತ್ತೆ ಅಂತ ಕೇಳಿದ್ದೆ. ಸೊ ಅದಕ್ಕೆ ಇದೊಂದು ಹೋಮ್ ರೆಮಿಡಿಯಾಗಿ ಯೂಸ್ ಮಾಡ್ತೀನಿ. ಆ್ಯಂಡ್ ಇದ್ರ ಜೊತೆಗೆ ಸ್ವಲ್ಪ ಜೀರಿಗೆ, ಸೋಂಪು ಕಾಳು ಹಾಕಿ ಚೆನ್ನಾಗಿ ನೀರಿಗೆ ಹಾಕಿ ಕುದಿಸ್ಬಿಟ್ಟು ಅದನ್ನು ಕುಡಿಯೋಕ್ಕೆ ಕೊಡ್ತೀನಿ. ಸೊ ಇದು ಸ್ವಲ್ಪ ರಿಲ್ಯಾಕ್ಸ್ ಅಂತ ಅನಿಸುತ್ತೆ. ಅದಾದಮೇಲೆ ಅಮ್ಮಂಗೆ ಸ್ವಲ್ಪ ರೆಸ್ಟ್ ಅಲ್ವಾ, ಹಾಗಾಗಿ ಎಲ್ಲ ಕೆಲಸ ನಾನೇ ಮಾಡ್ತಾಯಿದ್ದೆ. ಬಟ್ಟೆಗಳಿದ್ವು, ತುಂಬಾ ವಾಶ್ ಮಾಡೋಕೆ ಹಾಕಿರಲಿಲ್ಲ. ಸೊ ಇದು ಬಂದು ನಮ್ಮ ವಾಷಿಂಗ್ ಮಿಷಿನ್ ಅಲ್ವಾ. ಸೊ ಇದರಲ್ಲೇ ನಾವು ಬಟ್ಟೆ ಎಲ್ಲ ಒಗೆಯೋದು. ಎದ್ದು ಬಿಸಿನೀರು ಕುಡಿದು ಫ್ರೆಶ್ ಅಪ್ ಆಗಿ ಇವಾಗ ಲವಂಗ ನೀರು ಕುಡಿತಾ ಇದ್ದೀನಿ. ಸೊ ಇದು ತುಂಬಾ ಬಾಡಿಗೆ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಇವತ್ತು ತಗೊತಾ ಇದ್ದೀನಿ. ಆ್ಯಂಡ್ ಇದ್ರ ಕಲರ್ಸ್ ನೋಡಿ, ನ್ಯಾಚುರಲ್ ಕಲರ್ಸ್ ಏನು ಸಗದಾಗಿ ಕಾಣಿಸೋದು ಗೊತ್ತಾ. ಈ ಥರ ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ, ಹಂಗೆ ಕುಡಿಯೋಕ್ಕಾಗಲ್ಲ. ಇನ್ನೊಂದು ಚಪ್ಪಲಿ ಇದು ಅಯ್ಯೋ, ಒಂದು ಚಪ್ಪಲಿ ಹಾಕೊಂಡು ಕಸ ಗುಡಿಸ್ತಾ ಇದ್ದೀನಿ ಇವತ್ತು. ಇವಾಗ ಗೊತ್ತಿಲ್ಲ ಅವು ಬರ್ತವ ಇಲ್ವಾ ಅಂತ ಗೊತ್ತಿಲ್ಲ. ಸುಮ್ಮನೆ ಹಾಕಿರ್ತೀನಿ. ಹೆಂಗಿದ್ರು ವಾಕ್ ಮಾಡ್ತಿರ್ತಾನಲ್ವ, ಬಂದರೆ ತಿಂತವೆ. ಗುಡ್ ಮಾರ್ನಿಂಗ್. ಏನಾಯಿತು? ಕೂರು. ಸೂರ್ಯಂಗೆ ನಮಸ್ಕಾರ ಮಾಡ್ಕೊ. ಅದೇ ಮಗ್ನೆ, ಅಲ್ಲಿ ಸೂರ್ಯ ಅಲ್ಲಿ ಸಣ್ಣ ನಮಸ್ಕಾರ ಮಾಡ್ಕೊ. ಹಿಂಗೆ ಎರಡು ಕೈ ಜೋಡಿಸಿ. ಇವಾಗ ದ್ರಾಕ್ಷಿ ನೀರು ಕುಡಿತಾ ಇದ್ದೀನಿ. ಏನೋ ಕೆಲಸ ಒಳಗೆ ಕುಡಿತ. ಗೊತ್ತಿಲ್ಲ. ಇವತ್ತು ನಮ್ಮ ಗುಡ್ಡಿಗೆ ಸ್ವಲ್ಪ ಕಲರ್ಫುಲ್ಲಾಗಿ ಬ್ರೇಕ್ಫಾಸ್ಟ್ ಮಾಡಿದ್ದೆ. ಏನಿಲ್ಲ, ಕ್ಯಾರೆಟ್ ಮತ್ತು ಬೀಟ್ರೂಟ್ನ ತುರಿದು ಹಾಕಿದ್ದೆ. ಸೊ ರವೆಗೆ ಇದೆಲ್ಲನೂ ಮಿಕ್ಸ್ ಮಾಡಿ ಸ್ವಲ್ಪ ಸರಿ ಥರ ಮಾಡ್ಕೊಂಡಿದ್ದೆ. ಅವನು ಇದೇ ಥರನೇ ಜಾಸ್ತಿ ಇಷ್ಟಪಡೋದು, ಹಾಗಾಗಿ ಎಷ್ಟು ಕಲರ್ಫುಲ್ಲಾಗಿದೆ ಅಲ್ವಾ. ಏನದು? ಬಿಡಪ್ಪ, ವೇಸ್ಟ್ ಮಾಡಬಾರ್ದು. ಹಾಗೆ ಇವತ್ತು ತಿಂಡಿಗೆ ಬಂದು ರೊಟ್ಟಿ ಜೊತೆಗೆ ಬೀಟ್ರೂಟ್ ಪಲ್ಯ ಮಾಡಿದ್ವಿ. ಸೊ ಇದು ರೆಗ್ಯುಲರ್ ಆಗಿ ನಮ್ಮ ಮನೇಲಿ ಮಾಡ್ತಾನೆ ಇರ್ತಾರೆ. ಆ್ಯಂಡ್ ನನಗೂ ತುಂಬಾ ಫೇವ್ರೇಟ್ ಈ ಒಂದು ಕಾಂಬಿನೇಷನ್ ಅಂತ ಬಂದರೆ. ಆ್ಯಂಡ್ ಅದಾದಮೇಲೆ ಒಂದು ರೀಲ್ ಪೋಸ್ಟ್ ಮಾಡಿದ್ದೆ. ಅದನ್ನು ಎಲ್ಲ ಮೊಬೈಲಲ್ಲೂ ಒಂದೇ ಸಲ ಓಡಿಸ್ತಾ ಇದ್ವಿ. ಒಂಥರ ಕ್ರೇಜಿಯಾಗಿತ್ತು.
ಹಾಗೆ ನೀವು ಇಲ್ಲಿ ನೋಡ್ಬೋದು ನಮ್ಮ ಆದಿ ಎಷ್ಟು ನೀಟಾಗಿ ಅವ್ನ ಬಟ್ಟೆಗಳನ್ನ ಅವನೇ ಮಡ್ಸ್ಕೊತಾ ಇದ್ದೀನಿ ಅಂತ. ಸೊ ಅವ್ನು ಮೂಡ್ ಚೆನ್ನಾಗಿದ್ದಾಗ ಈ ಥರ ಅವ್ನ ಕೆಲಸಗಳು ಅವ್ನು ಮಾಡ್ಕೊತಾನೆ, ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಮಾಡಲ್ಲ. ಸೊ ಒಂಥರ ತುಂಬಾ ಮೂಡ್ ಸ್ವಿಂಗ್ಸ್ ಜಾಸ್ತಿ. ಸೊ ಇದೆಲ್ಲ ಏನಕ್ಕೆ ಅಂದರೆ ನಮ್ಮ ಒಂದು ಮೆಮೊರೀಸ್ ಕಲೆಕ್ಟ್ ಮಾಡ್ದಂಗೆ ಪ್ರತಿ ಕ್ಷಣ ಪ್ರತಿದಿನ ಹೇಗಿರುತ್ತೆ, ನಾವು ಯಾವ ಥರ ಇದ್ವಿ ಒಂದಷ್ಟು ವರ್ಷಗಳಾದಮೇಲೆ ಇದನ್ನೆಲ್ಲ ನೋಡೋಕ್ಕೆ ಒಂಥರ ಚೆಂದ. ಇವ್ರುಗಳಿಗೆ ತೋರ್ಸೋಕ್ಕೂ ತುಂಬ ಚೆನ್ನಾಗಿರುತ್ತೆ. ನೋಡು ನೀನು ಈ ಥರ ಮಾಡ್ತಿದ್ದೆ, ಹಿಂಗಿದ್ದೆ, ಈ ಥರ ಇದ್ದೆ ಅಂತೇಳಿ. ಸೊ ಆ ಒಂದು ಮೇನ್ ಕಾರಣಕ್ಕೆ ನಾನು ಈ ಥರ ಯೂಟ್ಯೂಬ್ ವೀಡಿಯೋ ಮಾಡೋ ಹಾಕ್ತಿರೋದು. ಸೊ ಗೊತ್ತಿಲ್ಲ ಮುಂದೆ ಯಾವ ಥರ ರೆಸ್ಪಾನ್ಸ್ ಯಾವ ಥರ ಏನಿರುತ್ತೆ ಅಂತೇಳಿ. ಅಂದರೆ ಈ ಥರ ಡೈಲಿ ವ್ಲಾಗ್ ನೋಡೋದು ತುಂಬಾ ಕಮ್ಮಿ. ಏನಾದರೂ ಇಂಟ್ರೆಸ್ಟಿಂಗ್ ಇದ್ದರೆ ಜನಗಳಿಗೂ ನೋಡೋಕ್ಕೆ ಚೆಂದ. ಬಟ್ ನೋಡೋಣ, ಮುಂದೆ ಸ್ವಲ್ಪ ಪ್ಲ್ಯಾನಿಂಗ್ಸ್ ಇದೆ, ಬೇರೆ ಬೇರೆ ಥರ ಕಂಟೆಂಟ್ ಕೊಡಬೇಕು ಅಂತೇಳಿ. ಆದಷ್ಟು ಬೇಗ ಮಾಡ್ತೀನಿ. ಅಲ್ಲಿವರೆಗೂ ಇದೇ ಥರ ಡೈಲಿ ವ್ಲಾಗ್ ಅದು ಇದು ಮಾಡ್ಕೊಂಡಿರೋದೆ. ಸೊ ಈ ರೀತಿಯಾಗಿ ಇವತ್ತಿನ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇದೇ ರೀತಿ ಹೊಸ ಹೊಸ ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದೇ ರೀತಿ ಹೊಸ ಹೊಸ ವೀಡಿಯೋಸ್ ಬರ್ತಾ ಇರುತ್ತೆ. ಸೊ ಯಾವ ಥರ ವೀಡಿಯೋಸ್ ಬೇಕು ಅಥವಾ ಸಜೆಷನ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಸೊ ನಮಗೂ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.